ಮೊದಲಿಗೆ ನನ್ನ ಎಲ್ಲರೂ ಕ್ಷಮಿಸ್ಬಿಡಿ. ಇಷ್ಟು ದಿವಸ ನಾನು ವಿಡಿಯೋ ಮಾಡಿಲ್ಲ. ಅದಕ್ಕೆ ಕಾರಣ ತುಂಬ ಸೀರಿಯಸ್ ಕಾರಣ ಇತ್ತು. ನಮ್ಮ ತಾಯಿ ತೀರೋದರು. ಅದರಿಂದ ಸ್ವಲ್ಪ ಡಿಪ್ರೆಸ್ಸಲ್ಲಿದೆ. ಈಗ ತಿರ್ಗಾ ಬಿಗ್ ಬಾಸ್ ಕಾಲು ಭಾಗ ಮುಗಿದೋಗಿದೆ. ಇದರ ಮೇಲೆ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತೀನಿ. ಎವ್ರಿ ಸಂಡೇ ಮಾತ್ರ ವಿಡಿಯೋ ಬರೋಲ್ಲ, ಯಾಕಂದರೆ ಸ್ಯಾಟರ್ಡೆ ಸಂಡೇ ಸೇರಿಸಿ ಮಂಡೇ ಮಾಡ್ತೀನಿ. ಓಕೆ, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಈ ಬಿಗ್ ಬಾಸ್ದು ರಿವ್ಯೂ ಒಂದು ಸ್ವಲ್ಪ ನಡೆದು ಸ್ವಲ್ಪ ಹೇಳ್ಬಿಟ್ಟು ಒಳಗಡೆ ಹೋಗೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದುವರೆಗೂ ಈ ಬಿಗ್ ಬಾಸಲ್ಲಿ 6 ಜನ ಹೊರಗೋಗಿದ್ದಾರೆ. ಅವರು ಡಾಕ್ ಸತೀಶು, ಆಮೇಲೆ ಸ್ಟಾರ್ಟಿಂಗು ಸೆಕೆಂಡ್ ವೀಕಲ್ಲಿ ಇಬ್ಬರು, ಅವ್ರ ಹೆಸರುಗಳು ಗೊತ್ತಿಲ್ಲ, ಅಷ್ಟರಲ್ಲೇ ಅವರು ಹೊರಗೋದ್ರು. ಆಮೇಲೆ ಮಂಜು ಭಾಷಿನಿ ಅವರು, ಮಲ್ಲಮ್ಮ ಅವರು, ಚಂದ್ರಪ್ರಭಾ ಅವರು, ಇಷ್ಟು ಜನ ಹೋಗಿದ್ದು ನಾನು ಡಿಸರ್ವಿಂಗೇ ಅಂತೀನಿ. ಎಕ್ಸೆಪ್ಟ್ ಫಸ್ಟ್ ವೀಕಲ್ಲಿ ಹೋದ್ರಲ್ಲ, ಪಾಪ ಅವ್ರಿಗೆ ಸ್ವಲ್ಪ ಜಂಟಿಯಲ್ಲೇ ಹೋದ್ರಲ್ಲ, ಸ್ವಲ್ಪ ಅವರಿಗೆ ಚಾನ್ಸಸ್ ಇರಬೇಕಿತ್ತು. ಆಗ ತಾನೇ ಅವ್ರು ಶುರು ಮಾಡ್ತಾಯಿದ್ರು, ಅಷ್ಟರಲ್ಲಿ ಹೊರಗೆ ಹೋಗ್ಬಿಟ್ರು. ಬ್ಯಾಡ್ ಲಕ್ ಅಷ್ಟೇ. ಸತೀಶ್ ಅವ್ರದ್ದು ಪರ್ಫಾಮೆನ್ಸೇ ಇರಲಿಲ್ಲ. ಏನು ಪರ್ಫಾಮೆನ್ಸ್ ಇತ್ತು? ಜಂಟಿಲಿರೋ ಚಂದ್ರಪ್ರಭಾ ರೇಗಿಸ್ಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು, ಆಮೇಲೆ ಯಾವಾಗಲೂ ಬಾತ್ರೂಮಲ್ಲಿರೋದು. ಇದರಿಂದ ಚಂದ್ರಪ್ರಭಾ ಅವ್ರು ಬೆಕ್ಸಾಗಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ರು ಅಲ್ವಾ. ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್ ಅಲ್ಲ, ಸಣ್ಣ ಗ್ಲಾಸ್ ಟೀ ಕಪ್ಪು ಇದನ್ನು ಹೊಡೆದಾಕಿದ್ರು. ಅವರು ಹೋದರು. ಮಲ್ಲಮ್ಮ ಅವರು ವಯಸ್ಸು, ಆ ವಯಸ್ಸಲ್ಲಿ ಆಡೋದು ಅದೆಲ್ಲ ದೊಡ್ಡ ಮ್ಯಾಟ್ರು, ಇದೆಲ್ಲ ಓಕೆ. ಅವ್ರು ಮಾತಾಡೋದು ಕೆಲವು ಅರ್ಥ ಆಗ್ತಿರಲ್ಲ. ಕೆಲವು ಬಂದ್ಬಿಟ್ಟು ನಾನು ನನ್ನ ಯಾರು ಇದು ಮಾಡ್ತಾಯಿಲ್ಲ, ಧ್ರುವಂತವ್ರು ಹೇಳ್ಕೊಡ್ತಾ ಅದನ್ನೇ ತಿರುಗಿಸಿ ಹೇಳಿ ನಮಗೆ ಬೇಜಾರಾಗೋಯ್ತು, ಬೋರ್ ಆಗ್ಬಿಡ್ತು. ಇನ್ನೊಂದು ಹೋಗ್ತಾ ಟಾಸ್ಕ್ಗಳು ಹೆವಿ ಇರುತ್ತಂತ ನಮಗೆ ಗೊತ್ತು, ಯಾಕಂದರೆ ಎಲ್ಲ ಬಿಗ್ ಬಾಸ್ ನೋಡ್ತಾ ಬಂದಿದ್ದೀವಲ್ಲ, ನಮಗೆ ಗೊತ್ತು. ಸೊ ಅವ್ರನ್ನ ಕಳಿಸಿದ ಒಳ್ಳೆಯಾಯಿತು. ಚಂದ್ರಪ್ರಭಾ ಒಬ್ಬರದೇ ಮಾತ್ರ, ಯಾಕಂದರೆ ಆ ಮನುಷ್ಯ ಯಾಕೆ ಈ ಥರ ಮಾಡಿದ್ರು ನನಗೆ ಗೊತ್ತಾಗಿಲ್ಲ. ಅವ್ರು ಹೋಗ್ತಾರೆ ಬಿಡ್ತಾರೆ, ಅದು ಸೆಕೆಂಡ್ರಿ. ಅಲ್ಲಿ ಅನೌನ್ಸ್ಮೆಂಟ್ ಮಾಡೋಕ್ಕೆ ಮುಂಚೆನೇ ಏಕೆ ಅವರು ಹೊರಗೋದ್ರು ನಿಜವಾಗ್ಲೂ ಗೊತ್ತಿಲ್ಲ. ಮೋಸ್ಟ್ಲಿ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ರಲ್ಲ, ಕಾವ್ಯ ಗಿಲ್ಲಿದು ತಂಗಿ ಥರ ಮದುವೆ ಆಗೋಕ್ಕೆ, ಅವ್ರಿಗೆ ಮದುವೆ ಆಗಬೇಕಂದ್ರೆ ಪ್ರಾಬ್ಲಮ್ ಆಗ್ಬೋದು ಇದರಿಂದ ಅದರಿಂದ ಅಂತ ಹೇಳಿದ್ಮೇಲೆ, ಇವ್ರದ್ದು ಒಂದು ವಿಟಿ ತೋರಿಸಿದ್ರಲ್ಲ ರಿಷಾದ್ ಇವ್ರದ್ದು, ಅದರಲ್ಲಿ ಸ್ವಲ್ಪ ಇದಾಗ್ಬಿಟ್ರೇನೋ, ಪ್ರಾಬ್ಲಮ್ ಆಗ್ಬಿಟ್ರೇನೋ ಅದು. ಆಮೇಲೆ ನಮ್ಮ ಇವರು ಯಾರು ಧನುಷ್ ಇದು ಹೇಳಿದ್ರಲ್ಲ, ಯಾವುದದು ಉಸ್ರವಳ್ಳಿ ಅಂತ ಕೊಟ್ಟಿದ್ದು, ಇದೆಲ್ಲ ಯಾಕೋ ಅವ್ರ ಮನಸ್ಸಲ್ಲಿ ಇದಾಗ್ಬಿಟ್ರು. ಅವರು ಎವಿಕ್ಷನ್ ಪ್ರಾಸೆಸ್ ನಡೆಯೋಕ್ಕೆ ಮುಂಚೆನೇ ಹೊರಗೆ ಹೋದರು ಅನಿಸುತ್ತೆ. ಆಮೇಲೆ ಇದು ಬಟ್ ಏನಂದರೆ, ಗಿಲ್ಲಿ ಇಸ್ ಎ ಯೂಟ್ಯೂಬರ್ ಪ್ಲಸ್ ಇದು ಏನು ಹೇಳಿ ಒಳ್ಳೆ ಕಾಮಿಡಿನ. ಇವ್ರು ಎಂಥ ಕಾಮಿಡಿನ ಅಂತ ನಮಗೆ ಗೊತ್ತು, ಚಂದ್ರಪ್ರಭಾ ಅವರು. ಓಕೆ, ನಾವು ಬೇಜಾರು ನೋಡಿದ್ದೀವಲ್ವ. ಬಟ್ ಒಳಗೆ ಬಂದು ಅವ್ರು ಏನು ಮಾಡೋರು ನನಗೆ ಅರ್ಥನೇ ಇಲ್ಲ. ಸೀರಿಯಸ್ಲಿ ಗುಂಪು ಅಲ್ಲೋ ಮಾತಾಡೋದು ಇಲ್ಲ. ಅವ್ರ ಹೆಸರು ಸ್ವಲ್ಪ ನನ್ನ ಇದ್ರೆ ಅಂದರೆ ಹಾಳು ಮಾಡ್ಕೊಂಡ್ರು ನಿಜವಾಗ್ಲೇ. ಬಟ್ ಇನ್ನೊಂದು, ಹೊರಗೆ ಬಂದಮೇಲೂ ಎವಿಕ್ಷನ್ ಎಲ್ಲ ಮುಗಿದ್ಮೇಲೆ ಸ್ಟೇಜಲ್ಲಿ ಬಂದ್ಬಿಟ್ಟು ಸುದೀಪ್ ಅವರು ಅಷ್ಟು ಮಾತಾಡ್ತಾಯಿದ್ದಾರೆ, ಫೇಸಲ್ಲಿ ಒಂದು ನಗು ಇಲ್ಲ. ಇದು ಆಯ್ತಪ್ಪ, ಹೊರಗೆ ಬಂದುಬಿಡ್ತು, ನೀನು ಏನೇನು ಮಾಡಿದ್ಯೋ ಅದೇ ತೋರಿಸಿದ್ರು. ನೀನು ಆಚೆ ಬಂದು ಮನೇಲಿ ಬೈತಾರೋ, ಹೊರಗಡೆ ಯಾರು ಜನರು, ಅದು ಆಮೇಲೆ ಫೇಸ್ ಮಾಡ್ಕೊ. ಸ್ಟೇಜಲ್ಲಿ ಅವ್ರು ಮಾತಾಡ್ತಾರೆ, ನೀನು ನಕ್ಕೊಂಡು ಈ ಥರ ಆಯಿತು ಸರ್ ಆಯ್ತು ನಕ್ಕೊಂಡು ಹೋಗೋದಿತ್ತಲ್ಲ, ಬಿಟ್ಟರೆ ಸಾಕೊಂದು ಓಡೋಗ್ಬಿಟ್ರು ಮನುಷ್ಯ. ಸರಿ, ಇದಕ್ಕೆ ಎಪಿಸೋಡಿಗೆ ಬಂದನ. ಯಾರದು? ಅಶ್ವಿನಿ, ರಶಿತಾ, ಗಿಲ್ಲಿ, ರಿಷಾ, ಇವ್ರದ್ದು ನಡೆದಿದೆ ಹೇಳ್ಬೇಕಂದ್ರೆ ಎಪಿಸೋಡು 2 ಡೇಸಿಂದ ಅವ್ರದ್ದೇ ನಡೀತಾರೆ. ಕರೆಕ್ಟ್ ಅಲ್ವಾ? ನೆನ್ನೆ ಎಪಿಸೋಡಲ್ಲಿ ಅವರು ಅಶ್ವಿನಿ ಅವರು ಹೇಳೋದಕ್ಕೂ ಇದಕ್ಕೆ ಮುಂಚೆ ನಡ್ಕೊಂಡಿದ್ದಕ್ಕೆ ಟೋಟ್ಲಿ ಕಾಂಟ್ರಾಡಿಕ್ಟ್ರಿ ಅಲ್ವಾ? ಯಾವಾಗಲೂ ಅಬ್ಸರ್ವ್ ಮಾಡಿ ನೋಡಿ, ಸುದೀಪ್ ಅವ್ರ ಜೊತೆ ಮಾತಾಡುವಾಗ ಮಾತ್ರ ಬೇರೆ ಥರ ಇರ್ತಾರೆ, ಇಲ್ಲಿ ಒಳಗೆ ನಡ್ಕೊಳ್ಳೋದೇ ಬೇರೆ ಥರ ಇರ್ತಾರೆ. ಅವ್ರ ರಶಿತನ ಅದು ಟೀಸ್ ಮಾಡೋದು, ಅವ್ರಿಗೆ ಓಟ್ ಬರಲೇಬಾರ್ದು ಅಂತ ಇದು ಮಾಡಿದ್ದೆಲ್ಲ ನಮಗೆ ಗೊತ್ತು. ಓಕೆ, ರಶಿತಾಗೆ ಅಗೇನ್ಸ್ಟಾಗಿ ಯಾರು ಇವ್ರಿಗೆ ಬೇಡದೇ ಇರೋರು ಯಾರಿದ್ದಿದ್ರು ಅವ್ರು ರಶಿತಾಗೆ ಓಟ್ ಮಾಡ್ತಾ ಇರಲಿಲ್ಲ ಲೆಟ್ರಿಗೋಸ್ಕರ. ಓಕೆ, ಇದೊಂದು. ಪ್ಲಸ್ ಅವರು ರಾಶಿಕಾ ಅವರು ಲೆಟ್ರ್ ಬಂದಿಲ್ಲ ಅಂದ್ಬಿಟ್ಟು ಇವರಿಬ್ಬರನ್ನ ಒಳಗೆ ಕುಣಿಸ್ಬಿಟ್ಟು ಅವ್ರು ಡಿಸ್ಕಸ್ ಮಾಡ್ತಾಯಿದ್ರಲ್ಲ ಹೊರಗಡೆ ಹೋಗ್ಬಿಟ್ಟು, ಎಲ್ಲ ಬೇರೆ ಕಂಟೆಸ್ಟೆಂಟ್ಸು. ಯಾಕೋ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ದಂಗಿತ್ತು ನನಗೆ. ಈ ವಾರದಲ್ಲಿ
ಅಲ್ಲಿ ಇದೇ ಹೇಳಿದ್ರೆ ಅಬ್ಸರ್ವ್ ಮಾಡಿದ್ರೆ ಕಳಪೆ ಕೊಡುವಾಗ ಇದು ಕೊಡುವಾಗ ಈ ವಾರದಲ್ಲಿ ರಶಿಕ್ ಅವರೇ ಚೆನ್ನಾಗಿ ಮಾಡಿದ್ರು. ಈ ವಾರದಲ್ಲಿ ಏನೇ ಇರಲಿಲ್ಲ, ಅವ್ರು ಮಾಡಿದ್ದು ಆಡಿದ್ದು ಎಲ್ಲನೂ ಲಾಸ್ಟ್ ವೀಕಲ್ಲಿ ಬರೀ ವಾರದಲ್ಲಿ ಅಳೋದು ಬಿಟ್ಟರೆ ಸುಚಂದ್ರತೆ ಯಾರ್ದು ನಮ್ಮ ಸುರ್ಜಿತ್ ಜೊತೆ ಮಾತಾಡೋದು ಇದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಲ್ವಾ. ಅದೇನು ಒಳ್ಳೆಗೆ ಮಾಡೋ ಗೊತ್ತಿಲ್ಲ. ರಶಿತಾ ಅದು ಒಂದೇ ಒಂದು ಪ್ರಾಬ್ಲಮ್ ಇದೆ, ಏನು ಗೊತ್ತಾ, ಚೆನ್ನಾಗಿ ಆಡ್ತಾರೆ, ನಾಟ್ ಬ್ಯಾಡ್, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ಈವನ್ ಬೆಳಿಗ್ಗೆ ಡ್ಯಾನ್ಸು ಅದು ಒಂದೇ ಥರ ಆಡಿದ್ರೂ ಆಡ್ತಾರೆ, ಒಂದು ಎಂತೂ ಇರುತ್ತೆ. ಓಕೆ, ಬಟ್ ಸುದೀಪ್ ಅವ್ರ ಜೊತೆ ಮಾತಾಡೋದು ಮಾತ್ರ ಅದು ಭಯನ ಏನೋ ತಗೋತಿಲ್ಲ, ಅಷ್ಟೇ ರಿಕ್ವೆಸ್ಟಾಗಿ ಮಾಡ್ತಾ. ಇನ್ಫ್ಯಾಕ್ಟ್ ನಾನು ಏನಾದರೂ ಅಲ್ಲಿ ಹೋಸ್ಟ್ ಆಗಿದ್ದೀರಾ ಆಗಲ್ಲ ಬಿಡಿ, ಹೋಸ್ಟ್ ಆಗಿದ್ದೀರಾ ನನಗೆ ಕೋಪ ಬಂದಿರೋದು. ಕೇಳಿದ್ರೆ ಕ್ವಶನ್ಗೆ ಪ್ರಾಪರ್ ಆನ್ಸರ್ ಮಾಡಲ್ಲ. ಓಕೆ, ಲೈಕ್ ಅದು ಅಂತ ಹೇಳಿದ್ರೆ ಲೈಕ್ ಹೋಯ್ತು. ಓಕೆ, ಎಲ್ಲಿ ನಡೆದಿದೆ ಅಂತೇಳಿದ್ರೆ ಅದು ಜ್ಞಾಪಕ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಇನ್ನೂ ಟೈಮ್ ಕೊಟ್ಟರು ಸರಿಗೆ ಹೇಳಿಲ್ಲ. ಓಕೆ, ಅಶ್ವಿನಿ ಅವರು ಒಂದು ಬಿಟ್ಟು ಒಂದು ಕಂಟಿನ್ಯೂಸ್ ಹೊಡಿತಾವ್ರೆ, ಹೇಳ್ತಾನೆ ಇದ್ದಾರೆ. ಓಕೆ, ಅದರಿಂದ ಯಾರೋ ತೊಗೊಂಡು ಹೇಳ್ಬೋದಿತ್ತು, ಅದು ಹೇಳಿಲ್ಲ. ಅವರು ಧನುಷ್ ಅವರು ಹೇಳಿದ್ರು, ನೋಡು ಜ್ಞಾಪಕ ಮಾಡ್ಕೋ, ನನ್ನ ಇದರಿಂದ ಕಾಯಿನ್ ತೆಗೆದಲ್ಲ ಅಲ್ಲಿಂದ ಇಟ್ಕೊಂಡು ಜ್ಞಾಪಕ ಮಾಡ್ಕೊ ಅಂತ ಹೇಳಿದ್ರು. ಬಟ್ ಏನಂದರೆ ಒಳ್ಳೆ ಕಂಟೆಸ್ಟೆಂಟ್. ಓಕೆ, ಫೈನಲ್ ಬರೋ ಕಂಟೆಸ್ಟೆಂಟ್ ಅವರು ವಿನ್ ಆಗ್ತಾರೋ ಬಿಡ್ತಾರೋ ಅದು ಹೋಗ್ತಾ ಗೊತ್ತಾಗುತ್ತೆ, ಅವರು ಇದ್ರ ಮೇಲೆ ಗೊತ್ತಾಗುತ್ತೆ. ಇನ್ನು ಮಾತಾಡಬೇಕು, ವೀಕೆಂಡ್ಸಲ್ಲಿ ಮಾತಾಡಬೇಕು. ಇವಾಗ ಮೈನ್ ಟಾಪಿಕ್ ಬರ್ತೀನಿ. ರಿಷಾದು ಗೆಲ್ಲಿದ್ದು, ಇವ್ರು ತೊಗೊಂಡೋಗಿ ಬಟ್ಟೆ ಅಲ್ಲಿ ಬಾತ್ರೂಮಲ್ಲಿ ಇಟ್ಟಿದ್ದು, ಅದಕ್ಕೆ ಅವ್ರು ಹೊಡೆದಿದ್ದು, ಅದಕ್ಕೆ ಗಿಲ್ಲಿ ಏನು ರಿಯಾಕ್ಟ್ ಮಾಡದೇ ಇದ್ದಿದ್ದು, ಇದೆಲ್ಲ ತೊಗೊಂಡ್ಬಂದರು. ಓಕೆ, ಅವ್ರು ನೋ ಡೌಟ್ ಅವರು ಬಕೆಟ್ ತೊಗೊಂಡು ಒಳಗೋಗಿ ಸ್ನಾನಕ್ಕೆ ಹೋದ್ರು, ಅದು ಏನೋ ಬಕೆಟ್ ಹಾಕಿಲ್ಲ, ಆಲ್ರೆಡಿ ಬಟ್ಟೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ತೊಗೊಂಬಂದು ಬಾತ್ರೂಮಲ್ಲಿ ಇಟ್ಟಿದ್ದು ತಪ್ಪೋದು, ದೊಡ್ಡ ತಪ್ಪು. ಆ್ಯಕ್ಚುಲಿ ಹೆಣ್ಮಕ್ಳು ಬಟ್ಟೆ ಎಲ್ಲ ಮನೆಯಲ್ಲಿ ನಾವು ಮುಟ್ಟಕ್ಕೆ ಹೋಗಲ್ಲ, ಯಾಕೆ ಅವ್ರು ತೊಗೊಂಡೋಗಿ ಅದನ್ನ ಇಟ್ಟಿದ್ದು ದೊಡ್ಡ ತಪ್ಪು ಅಲ್ವಾ. ಅದನ್ನು ರಿಷಾದವರು ಬಾತ್ರೂಮ್ ಒಳಗೆ ಹಾಕ್ಬಿಟ್ಟ ಅಂತೇಳಿದ ಬರೀ ಇದಲ್ವಾ, ಸುಳ್ಳು. ಇವ್ರು ಯಾರು ಸುರ್ಜಿತ್ ಹೇಳೇಬಿಟ್ರು, ಅವ್ರು ಬಾತ್ರೂಮ್ ಒಳಗೆ ಹಾಕಿಲ್ಲ, ಬಾತ್ರೂಮ್ ಇದರಲ್ಲಿ ಇಟ್ಟಿದ್ದಾರೆ ಅಂತ ಅಲ್ವಾ. ಅವ್ರ ಮಾತು ಬಾಯಿ ತೆಗೆದ್ರೆ ಸುಳ್ಳು. ಗಿಲ್ಲಿ ಮಾಡಿದ್ದು ಒಂದು ತಪ್ಪು. ಪ್ಲಸ್ ಅದಕ್ಕೆ ಹೆವಿಯಾಗಿ ರಿಯಾಕ್ಟ್ ಮಾಡಿಕೊಂಡು ಬಂದು ಹೊಡೆದಿದ್ದು ಬಹಳ ದೊಡ್ಡ ತಪ್ಪು. ಇದನ್ನು ಅಶ್ವಿನಿ ಅವರನ್ನು ನೋಡ್ತಾ ಇದ್ದೀವಿ, ನಾವು ನೋಡ್ದು ಆ ಕಡೆ ಕಿಚನಲ್ಲಿ ಎತ್ಕೊಂಡು ನೋಡ್ತಾ ಇದ್ದೆ. ಬಟ್ ಏನು ರಿಯಾಕ್ಷನೇ ಇಲ್ಲ. ಕೇಳಿದ್ರೆ ಇಲ್ಲ, ಅವರು ಅವಾಗವಾಗ ಹಂಗೆ ಸಲಿಗೆಯಿಂದ ಹೊಡ್ಕೊಳ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ಅಶ್ವಿನಿ ಅವರಿಗೆ ಅವರು ಹೊಡೆದಿದ್ರೆ 2 ವಿಷಯ ಆಗಿರೋದು. ಒಂದು ತಿರುಗಿಸಿ ಹೊಡೆದಿರೋರು, ಇಲ್ಲ ಕೆಟ್ಟ ಮಾತಲ್ಲಿ ಬೈದಿರೋ. ಇಲ್ಲಿ ಯೆಲ್ಲೋ ಕಾರ್ಡು ರೆಡ್ ಕಾರ್ಡ್ ಇಟ್ಟಿದ್ರಲ್ಲ ಆ ಪ್ಲೇಸಲ್ಲಿ ಅವರು ಕೊಡ್ತಾಯಿದ್ರು. ಅವ್ರಿಗೋಸ್ಕರ ಬೇರೆಯವ್ರು ಕೂತ್ಕೊಂಡು ಹೇಳ್ತಾಯಿದ್ರು ಅವ್ರು ಕೊಡಬೇಕಾ ಬೇಡವಾ ಅಂತ. ನಿನ್ನೆ ಅದೇ ವಿಷಯಕ್ಕೆ ಇದಾಯಿತು, ಅವ್ರಿಗೆ ಗೊತ್ತಾಗ್ಬಿಡ್ತು ಇಶಾರಿಗೆ, ಓಕೆ ಇದು ದೊಡ್ಡ ಇಶ್ಯೂ ಆಗಿದೆ ಅಂತ. ಹೊರಗಡೆ ಅಷ್ಟು ದೊಡ್ಡ ಇಶ್ಯೂ ಆಗಿಲ್ಲ, ಬಟ್ ಸ್ಟಿಲ್ ಹೇಳೋ ಥರ ಬಿಗ್ ಬಾಸ್ ರೂಲಲ್ಲಿ ಇದು ಈ ಥರ ಹೊಡಿಯೋಂಗಿಲ್ಲ. ಓಕೆ, ಅವ್ರು ಕಾಮಿಡಿ ಆಗಿಬಿಡ್ದಿಲ್ಲ, ಸೀರಿಯಸ್ ಆಗಿಬಿಡಿದ್ರು. ಮಸಿ ಬೆಳೆಯುವಾಗ ಅದನ್ನೇ ಹೇಳಿದ್ದು ಯಾರು, ಗಿಲ್ಲಿಯವರು. ನೀನು ನನಗೆ ಹೊಡೆದೆ, ನಾನು ಆಗಿ ತಗೊಂಡೆ. ಸಪೋಸ್ ನಾನೇ ನೀನು ಹೊಡೆದಿದ್ರೆ ಏನು ಮಾಡ್ತಾಯಿದ್ದೆ, ಕರೆಕ್ಟ್ ಅಲ್ವಾ. ಏನು ಅವ್ರು ಮಾಡೋದರಲ್ಲಿ ಹೊರಗಡೆ ಏನೇನು ನಡೀತಾ ಇತ್ತು ನಮಗೆ ಗೊತ್ತು. ಈಗ ಎಸ್ ಕ್ಯಾಟಗರಿ ಅಂತ ಹೇಳಿದ್ರೆ ನಮ್ಮ ಇವರು ಅಶ್ವಿನಿ, ಅದೇ ಎಷ್ಟು ನಡೀತಾ ಇತ್ತು, ಅವ್ರಿಗೆ ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ ಏನೇ ನಡೀತಾ ಇದೆ ಅಂತ. ಈಗೇನೋ ಬಿಲ್ಡಪ್ಪಲ್ಲಿ ಕೊಡ್ತಾವ್ರೆ, ನೋಡಬೇಕು. ಒಂದು ವಿಷಯದಲ್ಲಿ ನಾವು ಒಪ್ಕೋಬೇಕು, ಟೋಟಲ್ ಕಂಟೆಸ್ಟೆಂಟ್ನ ಯೆಲ್ಲೋ ಕಾರ್ಡ್ ರೆಡ್ ಕಾರ್ಡ್ ಕೊಟ್ಟಾಗ ಒಳಗೋಗ್ಬಿಟ್ಟು ಎಲ್ಲರೂ ಯೆಲ್ಲೋ ಕಾರ್ಡ್ ಎಕ್ಸೆಪ್ಟ್ ಮಾಲು ಯೆಲ್ಲೋ ಕಾರ್ಡ್ ತೆಗೆದು, ಇಲ್ಲ ಒಂದು ಚಾನ್ಸ್ ಕೊಡಿ, ಅವ್ರಿಗೆ ಗೊತ್ತಿದೆ ನಡೆದಿರುತ್ತೆ, ಆಲ್ರೆಡಿ ನೀವು ವಾರ್ನ್ ಮಾಡಿದ್ದೀರಾ, ಅವ್ರು ಇನ್ಮೇಲೆ ತಿದ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಇದು ತೊಗೊಂಡಿದ್ದು. ನಾನು ಪ್ರೋಮೋ ನೋಡಿಬಿಟ್ಟು ಒಂದು 2-3 ಜನ ಯೆಲ್ಲೋ ಕಾರ್ಡ್ ತೊಗೊಂಡಿರ್ತಾರೆ, ಉಳಿದವ್ರು ಎಲ್ಲರೂ ರೆಡ್ಡೇ ತೊಗೊಂಡಿರ್ತಾರೆ ಅಂತ ಹೇಳ್ಕೊಂಡೆ. ಇಲ್ಲ, 99% ಯೆಲ್ಲೋ ಕಾರ್ಡು, ಮಾಡು ಒಬ್ಬರು ರೆಡ್ ಕಾರ್ಡು. ಸೂಪರ್, ಇದನ್ನು ಮೆಚ್ಚಬೇಕು. ಆ್ಯಕ್ಚುಲಿ ಅದನ್ನೇ ಹೇಳಿದ್ರು, ಆಲ್ಮೋಸ್ಟ್ ಎಲ್ಲರೂ ನಿಮಗೆ ವಾರ್ನಿಂಗ್ ಯೆಲ್ಲೋ ಕಾರ್ಡೇ ತೊಗೊಂಡ್ರು ಅಂತೇಳಿದ್ರು. ಅದಕ್ಕೆ ರಿಷಾದವರು ರಿಯಾಕ್ಟ್ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಬಟ್ ಹೋಗ್ತಾ ಅವ್ರು ಹಂಗೆ ಇರ್ತಾರಂತ ಹೇಳಕ್ಕೆ ಬರಲ್ಲ.
ಬಟ್ ಅದಕ್ಕಂತ ಅವರು ಆಟನ ಆಡಬೇಕು. ಅವರೆಲ್ಲ ಇವ್ರನ್ನ ಕಾಪಾಡ್ಬಿಟ್ರು ಅಂದ್ಬಿಟ್ಟು ಯಾವಾಗಲೂ ಇದರು. ತಪ್ಪಂದರೆ ತಪ್ಪು, ಯಾರು ಮಾಡೋದು ತಪ್ಪು ಅಲ್ವಾ. ಈವನ್ ನಾನು 2 ದಿವಸ ಮುಂಚೆ ಮನೇಲಿ ಹೇಳ್ತಾ ಇದ್ದೆ, ಗಿಲ್ಲಿ ಸ್ವಲ್ಪ ಅತಿಯಾಗಿ ಹೋಗ್ತಾ ಇರೋ ಥರ ಇದೆ, ಗಿಲ್ಲಿಗೂ ವಾರ್ ಮಾಡ್ಬೋದೇನೋ ಅಂತಿದ್ದೆ. ಹೇಳಿದ್ರು ಒಂದು ಲೆವೆಲ್ಗೆ ಓಕೆ ಅಂತ. ಇದರಲ್ಲಿ ಯಾರದು ಮಾಳು ಬಂದಮೇಲೆ ಅವ್ರು ಕೆಲಸ ಮಾಡಿದೆಲ್ಲ ತೋರಿಸ್ತಾರೆ, ಇಟ್ ಸೂಪರ್ ಆಗಿತ್ತು. ಓಕೆ, ಅದಕ್ಕೆ ಮುಂಚೆ ಇದ್ದ ಗಿಲ್ಲಿಗೂ ಇವಾಗಿದ್ದ ಗಿಲ್ಲಿಗೂ ವ್ಯತ್ಯಾಸ ತುಂಬ ಚೆನ್ನಾಗಿ ಕಂಡುಬರ್ತಾ ಇದೆ ಇದರಲ್ಲಿ. ಓಕೆ, ಬಟ್ ಅವ್ರು ಕ್ಯಾರೆಕ್ಟರೇಷನ್ ಮಾಡಿದೆ, ಅವ್ರು ಕಾಮಿಡಿ ಆಗಿದೆ, ಒಳ್ಳೆ ಚೆನ್ನಾಗಿರುತ್ತೆ. ಬಟ್ ನಾನು ಚಂದ್ರಪ್ರಭನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇನ್ನೂ ಭಯಂಕರ ಮಾಡ್ಬೋದು. ಅವರು ಗಿಲ್ಲಿ ಸೇರ್ಕೊಂಡಿದ್ರೆ. ಸುಜನ್ ಯಾಕೋ ಒಂಥರ ಹೀಗೆ ಮಾಡ್ತಾ ಇದ್ದಾರೆ. ನೆನ್ನೆ ಅನ್ಯಾಯ ಹಾಳು ಮಾಡಿಕೊಂಡ್ರು. ಎನಿಹೋ ಚಂದ್ರಪ್ರಭನೇ ಲಾಸ್ಟಲ್ಲಿ ಇದ್ದಿದ್ದು, ಕಾರ್ಡ್ ಹಾಳು ಮಾಡಿಕೊಂಡ್ರು ಅವರು. ಇವಾಗ ನೋಡಿ, ನಾನು ಸ್ಟ್ರಾಂಗ್ ಅಂತ ತಿಳ್ಕೊಳ್ಳಿ, ನನ್ನ ಹತ್ರ ಬಂದು ಚೆನ್ನಾಗಿರ್ತಾರೆ, ಅವ್ರನ್ನ ಬಗ್ಗೆ ಹೇಳಿಸ್ಬಿಡ್ತಾರೆ. ಆಮೇಲೆ ಅಲ್ಲೇ ಹೋಗ್ಬಿಟ್ಟು ನನ್ನ ಬಗ್ಗೆನೇ ಬೇರೆ ಥರ ಮಾತಾಡ್ಬಿಟ್ಟು ಅವ್ರನ್ನ ಎತ್ಕೊಳ್ತಾರೆ. ಇದೊಂಥರ ಏನು ಗೇಮ್ ಅಂತಲೇ ಗೊತ್ತಿಲ್ಲಪ್ಪ ಅವ್ರದ್ದು. ಮನುಷ್ಯ ಎಸ್ಕೇಪ್ ಹಾಕ್ಕೊಂಡೇ ಹೋಗ್ತಾ ಇದ್ದಾರೆ ಹೇಳ್ಬೇಕಂದ್ರೆ. ಟಾಸ್ಕಲ್ಲೂ ಅಷ್ಟೇನು ಮಹಾ ಇಲ್ಲ. ಫಸ್ಟ್ ಟಾಸ್ಕಲ್ಲಿ ಆ ಫೈನಲಿಸ್ಟ್ ಆಗಿದ್ದು ಮಾಡೋ ಕಡೆಯಿಂದ ಅಲ್ವಾ, ಎಲ್ಲರೂ ನೋಡಿದ್ದೀರ. ನೋಡೋಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ನೆಕ್ಸ್ಟ್ ವೀಕಲ್ಲಿ ಯಾರು ಈ ನಾಮಿನೇಷನ್ಲು ಬಂದು ಇನ್ನೊಂದು ಹೇಳಕ್ಕೆ ಬರ್ತೇನೆ, ಇವ್ರನ್ನ ಬಂದ್ಬಿಟ್ಟು ಸುದೀಪ್ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರು. ಓಕೆ, ನಾಮಿನೇಷನ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಜೈಲು, ಒಂದು ದಿವಸ ಜೈಲಲ್ಲೇ ಇರಬೇಕು. ಓಕೆ, ಗುಡ್, ನಾಮಿನೇಷನ್ ಆಗಲಿ. ಇವ್ರು ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಇದು ಮಾಡ್ತಾರೆ, ಓಕೆ, ಸೇವ್ ಮಾಡ್ತಾರೆ, ಇಲ್ಲಾಂದರೆ ಹೊರಗೆ ಹೋಗ್ತಾರೆ. ಓಕೆ, ನೋಡೋಣ. ಓಕೆ, ಇನ್ನೊಂದು ಸಲ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ ಇಷ್ಟು ದಿವಸ ವಿಡಿಯೋ ಮಾಡದೇ ಇದ್ದಿದ್ದಕ್ಕೆ. ಬಿಗ್ ಬಾಸ್ ಬಗ್ಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ ಬಿಗ್ ಬಾಸ್ ಆದಮೇಲೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆಗ್ತೀನಿ. ಬಿಗ್ ಬಾಸ್ವರೆಗೂ ಕಂಟಿನ್ಯೂಸ್ ಆಗಿ ಆಗ್ತೀನಿ. ಓಕೆ, ನಾನು ಹೇಳುತ್ತಲ್ಲ, ಈ ಇಶ್ಯೂಯಿಂದನೇ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ನೊಂದು ಚಾನಲು ಮೆಲೋ ಬ್ಲೂಸ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ ಚಾನಲಲ್ಲಿ ಏನೇನಿದೆ ಅಂದರೆ, ನಾನು ತಮಿಳು, ಕನ್ನಡ, ಹಿಂದಿ ಹಾಡುಗಳನ್ನ ಆಡ್ತಾಯಿದ್ದೀನಿ. ಓಕೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಲ್ಲಿನೂ. ಥ್ಯಾಂಕ್ ಯು ಗೈಸ್, ಬಾಯ್.